ದಿನವೂ ಮತ್ತೊಂದು ವರ್ಷದ ಪ್ರಯಾಣದ ಮೊದಲ ದಿನ. ನೀವು ಈ ಹಿಂದೆ ಹರಡಿದ ಸಂತೋಷವು ಈ ದಿನದಿಂದ ನಿಮ್ಮ ಬಳಿಗೆ ಬರಲಿ ಎಂದು ಹಾರೈಸುತ್ತಾ ಅರ್ಜುನ್ ಮಹೇಶ್ ರವರನ್ನು ವೇದಿಕೆಗೆ ಸ್ವಾಗತಿಸಿದ ಅವರ ಅಭಿಮಾನಿ ಬಳಗ. ಈ ದಿನ ಬರೀ ಹುಟ್ಟುಹಬ್ಬಕ್ಕೆ ಮಾತ್ರ ಸೀಮಿತವಾಗಿರದೆ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವು ಆಯೋಜನೆಗೊಂಡು ಅದ್ಭುತ ಕನ್ನಡ ಗೀತೆಗಳನ್ನು ವೇದಿಕೆಯಲ್ಲಿ ಹಾಡಿ ಸಂಭ್ರಮಿಸಿದ್ರು. ಸಕ್ಕರೆಯಂತೆ ಅಕ್ಕರ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ರೇತಿಯ ಮಾತುಗಳೆಲ್ಲ ಮಧುರ ಸುಂದರ ನುಡಿಯೋ ಜೀನಿನ ಹೊಳೆಯೋ ಆನ ಮಳೆಯೋ ಹೊಳೆಯೋ ಕನ್ನಡ ಸವಿನುಡಿಯೋ ಎಲ್ಲರಲ್ಲೇ ನೋಡಲಿ ನಿನ್ನನ್ನೇ ಕಾಣುವೆ ಕಂಡಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ನೋಡಲಿ ನಿನ್ನನ್ನೇ ಕಾಣುವೆ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲರಲ್ಲೇ ನೋಡಲಿ ನಿನ್ನನ್ನೇ ಕಾಣುವೆ ಕೆಂಪುತ್ತಾದರೆ ಆನೆಗಾದರೆ ಈ ಹೊಂದದಾವರೆ ನನ್ನಾಸೆಯಾಸರೆ ಮಿಂಚೆಂಬ ಬಳ್ಳಿಗೆ ನೀಡದ
ಬದುಕಲು ಪಾಪದ ಪರಸಲ್ಲದು ನಿಮ್ಮನ್ನು ಪಡೆದಂತಹ ಈ ಭಾಗ್ಯವು ನನಗೆ ಜನ್ಮದ ಬಂಧವು ನೀನು ನಾನು ಕಂಗಳವೊಂದನೆ ಹೇಳಿದೆ ಹೃದಯವು ತುಂಬಿ ಆಡಿದೆ ಉಳಿದಿರ ಬಾಳಿನ ಗುಡಿ ಬೆಳಕಲಿ ಪುರುಷದ ಹೊಳೆನದಿಯಲ್ಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಸ್ವರವೇ ಶ್ರುತಿಯು ನಾನು ನೀನು ಒಂದೇ ಎಂದೆಂದಿಗೂ ಹೃದಯವು ತುಂಬಿ ಆಡಿದೆ ಆಡದೆ ಉಳಿದಿರ ಮಾತು ನೂರಿದೆ ಕಣ್ಣಗಳು ನಮ್ಮದನೆ ಜೀವ ಜೀವ ಸೇರಲು ಮಾತು ಏತಕ್ಕೆ ಜೀವ ಜೀವ ಸೇರಲು ಮಾತು ಏತಕ್ಕೆ ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ ಹೃದಯವು ತುಂಬಿ ಆಡಿದೆ ಧನ್ಯವಾದಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಮುತ್ತಿನದರು ಕನ್ನಡದರ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪದರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮೆಟ್ಟುವಲಾದ ನಾಟಕ ನೀನೇರುವ ಮಲೆ ಸಯಾದ್ರಿ
ನೀ ಮೆಟ್ಟುವ ನೆಲ ಆದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿವ ಕಿವಿಯಲು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಆಳಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಆಳಗೆ ಕೊರಗುವ ಮನ. ಪೆಪ್ಪಿನ ವನವಾಸಿಗೆ ಕರಗುವ ಮನ, ಬೆಳ್ಗೊಳಬೇಲೂರುಗಳ ನೆಲೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಗಿಳಿ ಕೋಗಿಲೆ ಇಂಪಿಗೆ, ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ, ಮಾವಿನ ಹೊಂಗೆಯ ತಳಿರಿನ ತಂಪಿಗೆ, ರಸರೋಮಾಂಚನಗೊಳ್ಳುವಾದನು ಮನ. ಎಲ್ಲಿದ್ದರೆಯೇ ಎಂದಿದ್ದರೆಯೇ ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನ್ಯವೆನಲದೆ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹುಟ್ಟಿದ ದಿನವನ್ನು ವಿಶೇಷವಾಗಿ ಆಚರಿಸಲು ನಿರ್ಧರಿಸಿದ ಮಹೇಶ್ ರವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ ರೇವಣ್ಣನವರಿಗೆ ಈ ಬಾರಿಯ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದ ಹಿನ್ನೆಲೆಯಲ್ಲಿ ಅವರನ್ನು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಿಮ್ಮ ಜೀವನವನ್ನು ನಗುವಿನಿಂದ ಅಳೆಯಿರಿ, ಅಳುವಿನಿಂದಲ್ಲ. ನಿಮ್ಮ ವಯಸ್ಸನ್ನು ಸ್ನೇಹಿತರಿಂದ ಎಣಿಸಿ, ವರ್ಷಗಳಿಂದಲ್ಲ ಎಂಬುವಂತೆ ಸದಾ ಹಸನ್ಮುಖಿಗಳು, ಸಮಾಜ ಸೇವಕರೂ ಆದ ಶ್ರೀಯುತ ಅರ್ಜುನ್ ಮಹೇಶ್ ರವರು ಕೇಕ್ ಕತ್ತರಿಸಿ ಅವರ 51ನೇ ವರ್ಷವನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಅವರ ಆತ್ಮೀಯರು, ವ್ಯವಹಾರ ಪಾಲುದಾರರಾದ ಶ್ರೀ ರಂಜನ್ ಉದಯ್ ಕುಮಾರ್ ಮತ್ತು ಶ್ರೀನಿಧಿ ಚಕ್ರವರ್ತಿ ರವರು ಕುಟುಂಬ ಸಮೇತ ಸಭೆಯಲ್ಲಿ ಹಾಜರಿದ್ದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದರು. ಸಾಮಾಜಿಕ ಚಿಂತಕರಾದ ಶ್ರೀ ರಘುರಾಮ್ ವಾಜಪೇಯಿ ರವರು ಅವರದ್ದೇ ಶೈಲಿಯಲ್ಲಿ ಅರ್ಜುನ್ ಮಹೇಶ್ ಕುರಿತು ಮಾತನಾಡಿದರು. ಹಂಪೆನಲ್ಲಿ ಕೃಷ್ಣದೇವರಾಯರು ಭುವನೇಶ್ವರಿ ಗುಡಿನ ಅದ್ಭುತವಾಗಿ ಕಟ್ಟಿದ್ದಾರೆ. ಇಲ್ಲಿ ಆ ಅರಮನೆ ನಮ್ಮ ಮೈಸೂರಿನಲ್ಲಿ ವರ್ಗಾವಣೆ ಆದಮೇಲೆ ದಸರಾದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಖ್ಯಾತ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಆಚಾರ್ಯತ್ವದಲ್ಲಿ ಸುಂದರವಾದ ಭುವನೇಶ್ವರಿ ಗುಡಿನ ಅರಮನೆ ಒಳಗೆ ನಿರ್ಮಿಸಿದ್ದಾರೆ. ಆ ತಾಯಿ ಭುವನೇಶ್ವರಿಯ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಆ ತಾಯಿಗೆ ನಮಸ್ತಾ.
ಈ ದಿವಸ ಒಂದು ವಿಶೇಷವಾದ ಸಂದರ್ಭ. ರಾಜ್ಯೋತ್ಸವ ಮಾಹೆನಲ್ಲಿ ನಮ್ಮ ಅರ್ಜುನ್ ಮಹೇಶ್ರವರು, ಹೆಸರಲ್ಲೇ ಅರ್ಜುನ ಇದೆ, ವಿಜಯ ಶ್ರೀ ವಿಜಯ. ಒಬ್ಬ ಮಹಾಭಾರತಕ್ಕೆ ಹೆಸರೇ ಜಯ ಅಂತ, ಅದರಲ್ಲಿ ಶ್ರೀ ವಿಜಯ ಬೇರೆ, ಅದರಲ್ಲಿ ಅರ್ಜುನ್ ಮಹೇಶ್ ಅವರು ಮಹಾಭಾರತ ಒಂದು ಕ್ಯಾರೆಕ್ಟರ್, ಇಡೀ ಯಶಸ್ಸಿಗೆ ಪಾತ್ರರಾಗಿರುವಂತಹ ಒಂದು ಪಾತ್ರ ಮಹಾಭಾರತದಲ್ಲಿ ಪಂಚಪಾಂಡವರಲ್ಲಿ. ಅಂತಹ ಒಂದು ವ್ಯಕ್ತಿತ್ವ ಕ್ಯಾರೆಕ್ಟ್ರು ಹೊಂದಿರುವಂಥವರು ನಮ್ಮ ಶ್ರೀ ಅರ್ಜುನ್ ಮಹೇಶ್ ಅವರು. ಅವರ ಇವತ್ತು ಜನ್ಮ ದಿನೋತ್ಸವ, ವರ್ಧಂತೋತ್ಸವ ಅವ್ರಿಗೆ ಇವತ್ತು. ನಾವೆಲ್ಲ ಭಾಗವಹಿಸೋದು ತುಂಬ ಸಂತೋಷ. ತಾಯಿ ಭುವನೇಶ್ವರಿ ಅವರನ್ನ ಸದಾಕಾಲ ಇದೇ ರೀತಿ ಪೂರ್ಣ ಧನ್ಯತಾ ಹಾಗೂ ಸಾರ್ಥಕ ಜೀವನದ ಹತ್ರ ಕೊಂಡೊಯ್ಯುವಂಥ ಸದಾ ಆಶೀರ್ವದಿಸಲಿ, ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆ ತಾಯಿಯಲ್ಲಿ ಪ್ರಾರ್ಥಿಸ್ತೀವಿ. ಹಾಗೆ ಅವರ ಗೌರವಗಳನ್ನ ಅರ್ಪಿಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪರಮ ಪೂಜ್ಯ ಇಳೆಯಾಳ್ವಾರ್ ಗುರುಗಳು, ಮೇಲುಕೋಟೆಯ ರಾಮಾನುಜ ಸಂತತಿಯವರು, ಮೇಲ್ಕೋಟೆಯಲ್ಲಿ ಇವತ್ತು ಅಂತಹ ಒಂದು ಇಡೀ ವಿಶ್ವದಲ್ಲೇ ಖ್ಯಾತಿ ಆಗಬೇಕಾದ್ರೆ ನಮ್ಮ ರಾಮಾನುಜಾಚಾರ್ಯರ ಇಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಅವರ ಕೈಂಕರ್ಯದಲ್ಲಿ ತೊಡಗಿರುವಂತಹ ಪರಮಪೂಜ್ಯ ಇಳೆಯಾಳ್ವಾರ್ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮನಗಳನ್ನ ಅರ್ಪಿಸ್ತಾ, ಇದರ ಜೊತೆ ಮೇಲುಕೋಟೆಯ ಶ್ರೀ ಇಳ್ಳೆಯಾಳ್ವಾರ್ ಸ್ವಾಮೀಜಿಗಳು ಮಾತನಾಡಿ, ಚೆಲುವನಾರಾಯಣನ ಆಶೀರ್ವಾದವನ್ನೇ ತರುತ್ತಿದ್ದೆ ಎನ್ನುವ ಮೂಲಕ ತಮ್ಮ ಆಶೀರ್ವಾದ ತೋರ್ಪಡಿಸಿದರು. ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೋ ಚರಣೋ ಪ್ರಪದ್ಯೆ. ಶಂಕರ ರಾಮಾನುಜ ಮಧ್ವ ಗುರುಭ್ಯೋ ನಮಃ. ಸಂಜೆಯ ಒಂದು ಶುಭ ವಾತಾವರಣದಲ್ಲಿ ನನಗೆ ಈ ವಿಜಯ ಟಿ ವಿ ಮಾಧ್ಯಮದ ಮುಖ್ಯಸ್ಥರು ಮನೆಗೆ ಬಂದು ಹೇಳಿದಾಗ ಏನಪ್ಪ ಏನು ಸಮಾಚಾರ ಅಂತ ಕೇಳಿದೆ. ಎಲ್ಲವನ್ನೂ ಮುಚ್ಚಿಟ್ಟು ನಮಗೆ ಇಲ್ಲಿ ಬಂದ ಮೇಲೆ ಆವಾಗಲೂ ಅಷ್ಟೇ ಸಸ್ಪೆನ್ಸು, ಏನು ಗೊತ್ತಿಲ್ಲ. ಸ್ಟೇಜ್ನಲ್ಲಿ ನಮ್ಮ ಡಬಲ್ ವಾಯ್ಸ್ ಹಾಡು ಹೇಳ್ತಾ ಇದ್ದರು, ಏನೋ ಆ ಥರ ಪ್ರೋಗ್ರಾಮ್ ಇರಬಹುದು ಅಂತ ಅಂದ್ಕೊಂಡು ಒಂಥರ ಅಂತರಂಗದಲ್ಲಿ ಏನಿದೆ ಅಂತ ತಿಳಿದರೆ ಅಟ್ಲೀಸ್ಟು ಆ ಮೇಲ್ಕೋಟೆ ಚೆಲುವನಾರಾಯಣ ಆಶೀರ್ವಾದವನ್ನು ನಾವು ಇಲ್ಲಿ ತರ್ಬೋದಾಗಿತ್ತು ಅಂತ ಅಷ್ಟೇ, ಬೇರೆ ಏನಿಲ್ಲ. ನಾನು ಆದರೂ ಕೂಡ ಮನೆಯಲ್ಲಿ ಕೇಳಿದೆ, ಅವಶ್ಯಕತೆ ಇದ್ದರೆ ಶಾಲು ಕೊಡ್ತೀನಿ ಎಷ್ಟು ಬೇಕಾದರೂ ಅಂತ. ಅದು ಅವರು ನಕ್ಬಿಟ್ಟು ಹೊರಟೋದು. ಅವರ ಹೆಸರು ಏನಾದರೂ ಇರ್ಬೋದು, ಬಟ್ ಅವರು ಯಾರ ಹತ್ರ ಮಾತಾಡಬೇಕಾದ್ರೂ ಹಸನ್ಮುಖವಾಗಿ ಮಾತಾಡ್ತಾರೆ. ಅವರು ಅದೇ ಥರ ಜೀವನ ಪರ್ಯಂತ ಅವರು ನಗನಗ್ತಾ ಇರಬೇಕು ಅಂತ ನಾವು ಆಸೆ ಪಡೋರು ನಾನು ಒಬ್ಬ. ಇವತ್ತು ಒಂದು ಟಿ ವಿ ಮೈಸೂರಿನಲ್ಲಿ ಒಂದು ಚಾನಲ್ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಬೇಕಾದಷ್ಟು ಕಥೆಗಳಿದೆ. ಅದನ್ನೆಲ್ಲ ಬದಿಗೊತ್ತಿ ಹೆದರಿಸುವಂಥ ಇತ್ತು. ಇವಾಗ ಅದು ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥ ವಾಹಿನಿಯಾಗಿದೆ. ಅದಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ. ಇವತ್ತು ಏನು ಅಂತ ಹೇಳಿದ್ರೆ, ಮಾಧ್ಯಮ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಮಾಡುವಂಥ ಒಂದು ಕಾರ್ಯಕ್ರಮ ಇರಬೇಕು ಅದರಲ್ಲಿ. ಅದು ಸತ್ಯವಾಗಲೂ ಇವರಿಗಿದೆ. ಪರಮಾತ್ಮ ಅವರಿಗೆ ಸಂಪೂರ್ಣವಾದ ಆಯಸ್ಸು, ರಾಮಾನುಜರ ಥರ 120 ವರ್ಷ ಅವರು ಬಾಳಲಿ, ನಾವು ಅದನ್ನು ನೋಡೋ ಭಾಗ್ಯ ನಮಗೂ ಕೊಡಲಿ ಅಂತ ಹೇಳ್ತಾ, ಇವರ ಜೊತೆಲಿರೋ ಎಲ್ಲರೂ ಕೂಡ ಒಬ್ಬೊಬ್ಬರಲ್ಲೇ ಬೇಕಾದಷ್ಟು ಜನ ಕಲಾವಿದರವ್ರ ಜೊತೆಲಿದ್ದಾರೆ. ಎಲ್ರಿಗೂ ಕೂಡ ಆಯುಸ್ ಕೊಡಲಿ, ಈ ಚಾನಲ್ಲು ಚೆನ್ನಾಗಿ ಬೆಳೀಲಿ ಅಂತ ಆಸೆ ಪಡ್ತೇನೆ. ಇವತ್ತು ನಮ್ಮ ರಘುರಾಮ್ ಅವ್ರು ಹೇಳಿದ್ರು, ಎಲ್ಲರೂ ಆಳ್ವಾರ್ ಅಂದರೆ ಆಧ್ಯಾತ್ಮಿಕ ಚಿಂತಕರು, ಅವರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. 100ಕ್ಕೆ 100ರಷ್ಟು ಸುಳ್ಳು ಸ್ವಾಮಿ. ನಾನು ಆಧ್ಯಾತ್ಮಿಕ ಇವಾಗ ಬಂದಿದ್ದೇನೆ ವಿನ ಪಕ್ಕಾ ವ್ಯಾಪಾರಿ ನಾನು. ಮೈಸೂರಿನಲ್ಲಿ ಮೊದಲನೇ ಬಾರಿಗೆ ಮೈಸೂರಿಗೆ ಚಾನಲ್ ತಂದವನ್ನ, ಕೇಬಲ್ ಟಿ ವಿ ತಂದು ಡಿಶ್ಶು 18 ಅಡಿ ಡಿಶ್ಶು ಅದನ್ನು ಹಾಕಿ ಸುಮಾರು 40 ಜನಕ್ಕೆ ಜೀವನ ನಡೆಸೋದಕ್ಕೆ ಆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೆ ಲೋನ್ನಲ್ಲಿ. ಎಷ್ಟೋ ಜನ ನನ್ನ ಮೇಲ್ಕೋಟೆ ನಾಮ ನನಗೇ ಹಾಕಿದ್ರು. ಅದನ್ನು ಸ್ಮರಿಸ್ತೀನಿ. ಬಟ್ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಅದರಲ್ಲಿ ತುಂಬ ನೆರೆಕೊಳ್ಳೋ ಅಂಥದ್ದು ನನ್ನ ಆತ್ಮೀಯ ಮಿತ್ರ ಹನುಮಂತ್ ಶೆಟ್ಟರ ಮಗ ರಂಗನಾಥ್. ಆ ಬಾಲ್ಯನಿಗೆ ಆ ದೇವರ ಕೃಪೆ ಇದೆಯಲ್ಲ, ಅದು ಬಹಳ ತಪ್ಪು ಅಂತ ಬಹಳ ದುಃಖಪಟ್ಟು ಹೇಳ್ತಾ ಇದ್ದೀನಿ. ಚಿನ್ನದಂಥ ಹುಡುಗ, ಅವನು ಬೆಳಿಬೇಕಾಗಿತ್ತು. ಬೆಳೆಯೋವಾಗಲೇ ಸೂರ್ಯ ಉದಯ ಆಗೋವಾಗಲೇ ಸಂಜೆ ಕಂಡುಬಿಟ್ಟ ಅವನು. ಆ ದುರದೃಷ್ಟ ಯಾರಿಗೂ ಬರಬಾರ್ದು ಸ್ವಾಮಿ. ತುಂಬ ಒಳ್ಳೆಯ ಹುಡುಗ, ಒಳ್ಳೆಯ ಹೃದಯವಂತ. ಅವ್ರ ತಂದೆನೂ ಅಷ್ಟೇ. ನಾನು ಹನುಮಂತ್ ಶೆಟ್ಟಿ ಚಿಕ್ಕ ವಯಸ್ಸಿನಿಂದ ಕನ್ನಡ ಹೋರಾಟಗಾರರು.
ಒಟ್ಟಿನಲ್ಲಿ ಅದ್ಧೂರಿಯಾಗಿ ನಡೆಯುವ ಕಾರ್ಯಕ್ರಮಗಳ ನಡುವೆ ಅರ್ಥಪೂರ್ಣ ಆಚರಣೆ ಎಲ್ಲರ ಗಮನ ಸೆಳೆಯಿತು. ಈ ಮಧುರ ಕ್ಷಣಕ್ಕೆ ಅಭಿಮಾನಿಗಳು, ಸ್ನೇಹಿತರು, ನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೊ ಪೈರು ಭೂಮಿ ನಗಲೆಂದೇ